ಎಲ್ಲರೂ ಮಾಡಬೇಕು. ಈ ಸತಿ ತುಂಬ ಜನ ಹೇಳ್ತಾಯಿದ್ರು, ಬೆಳಿಗ್ಗೆಯಿಂದ ಆಫೀಸರ್ ಹೇಳ್ತಾಯಿದ್ರು, ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ. ಈ ಸತಿ ಏನೋ ತುಂಬ ಲೋಕಸಭಾ ಎಲೆಕ್ಷನ್ಗೆ ಇಷ್ಟು ಜನ ಬರ್ತಿರೋದು ಭಾಳ ಆಶ್ಚರ್ಯವಾಗಿದೆ ಅಂತ, ತುಂಬ ಸಂತೋಷದ ವಿಷಯ. ಯಾಕಂದರೆ ಇದು ನಿಮ್ಮ ರೈಟ್ಸು. ಖಂಡಿತ ನೀವೆಲ್ಲ ಮತ ನೀವು ಹಾಕಲೇಬೇಕು. ದಯವಿಟ್ಟು ನಾಳೆಯಿಂದ ರಜಾ ಇದೆ, ನಾಳೆಯಿಂದ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೋಗಿ, ಇವತ್ತು ಖಂಡಿತ ಬಂದು ಮತ ಚಲಾಯಿಸಿ. ತುಂಬಾ ಚೆನ್ನಾಗಿ ವೋಟಿಂಗ್ ಆಗಿದೆ ಎಲ್ಲ. ಹೌದು. ಬೆಳಗ್ಗೆನೆ ಒಳ್ಳೆ ರೇಟಿಂಗ್ ಸಿಕ್ಕಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇದು ಒಂದು ಟ್ರೆಂಡ್ ಬರಲೇಬೇಕು, ಎಸ್ಪೆಷಲಿ ಅಮಂಗ್ ಯಂಗ್ಸ್ಟರ್ಸ್, ಬಿಕಾಸ್ ಯು ಹ್ಯಾವ್ ಅ ರೈಟ್ ಟು ಚೂಸ್ ಯುವರ್ ಲೀಡರ್ಸ್ ಆ್ಯಂಡ್ ಡೆಮೋಕ್ರಸಿಲಿ ಇದು ತುಂಬ ಮುಖ್ಯ, ವೋಟಿಂಗ್ ಎಸ್ಪೆಷಲಿ. ಸೊ ಯಾವುದು ಎಲ್ಲರೂ ತಪ್ಪಿಲ್ಲದೆ ವೋಟ್ ಮಾಡಲೇಬೇಕು. ಆ್ಯಂಡ್ ಇದು ಒಂದು ಟ್ರೆಂಡ್ ಚೇಂಜ್ ಆಗ್ತಿದೆ. ಈ ಸತಿ ಜಾಸ್ತಿ ಪರ್ಸೆಂಟೇಜ್ ವೋಟ್ ಮಾಡ್ತಿದ್ದಾರೆ ಅಂತ ಕೇಳಿ ತುಂಬ ಖುಷಿ ಆಗ್ತಿದೆ. ಇದೊಂಥರ ಜವಾಬ್ದಾರಿ ಮತ್ತು ಕರ್ತವ್ಯ. ಇಡೀ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಇದೊಂದು ದೊಡ್ಡ ಜವಾಬ್ದಾರಿ. ಯಾಕೆಂದರೆ ಇವತ್ತು ದೇಶದ ಬಗ್ಗೆ ಯೋಚನೆ ಮಾಡುವಂಥ ಸಮಯ ಬಂದಿದೆ. ಇಷ್ಟು ವರ್ಷ ಗೊತ್ತಿಲ್ಲ ನನಗೆ ಯಾವ ರೀತಿ ಯೋಚನೆ ಮಾಡ್ತಾಯಿದ್ರು ಜನಗಳು ಅಂತ. ಇನ್ನು ಮುಂದೆ ನಾವು ನಮ್ಮ ದೇಶ ಒಂದು ಬಲಿಷ್ಠ ರಾಷ್ಟ್ರವಾಗಬೇಕು, ದೊಡ್ಡ ಮಟ್ಟದಲ್ಲಿ ನಿಂತ್ಕೋಬೇಕು ಅನ್ನೋದ್ರಲ್ಲಿ ಪ್ರತಿಯೊಬ್ಬ ಪ್ರಜೆನೂ ಇದರ ಬಗ್ಗೆ ಆಲೋಚನೆ ಮಾಡಬೇಕಾದಂಥ ಸಮಯ ಬಂದಿದೆ. ಎಲ್ಲರೂ ಆಲೋಚನೆ ಮಾಡಬೇಕು. ಆದರೆ ಇದು ಪಕ್ಷಕ್ಕಾಗಿ ಅಥವಾ ವ್ಯಕ್ತಿಗಾಗಿ ಯೋಚನೆ ಮಾಡಬಾರ್ದು. ಮೊದಲು ಈ ದೇಶದ ಬಗ್ಗೆ ಫಸ್ಟು ಯೋಚನೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಯೋಚಿಸಿ, ವಿವೇಚಿಸಿ, ಆಲೋಚಿಸಿ ಆಮೇಲೆ ಚುನಾಯಿಸಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇದು 5 ವರ್ಷಕ್ಕೆ ಒಂದು ಸರಿ ಬರುವಂಥದ್ದು. ಒಂದು ಸಣ್ಣ ತಪ್ಪಿನಿಂದಾಗಿ ದೇಶವನ್ನು ನಾವು ಇನ್ನೊಂದು ದೇಶಕ್ಕೆ ಅಡವಿಡುವಂಥ ಅವಕಾಶದಿಂದ ತಪ್ಪಿಸ್ಕೊಳ್ಬೇಕು ಅಂಥ ಒಂದು ಪ್ರಮಾದವನ್ನು ಯಾರೂ ಮಾಡಬೇಡಿ, ಅಂಥ ಒಂದು ಸಂದರ್ಭವನ್ನು ಯಾರೂ ತಂದ್ಕೋಬೇಡಿ ಅಂತ ನಾನು ಇವತ್ತು ಕೇಳ್ಕೊತೀವಿ. ನಾನಾಗಲಿ ನನ್ನ ಧರ್ಮಪತ್ನಿಯಾಗಿ ಇವತ್ತು ನಮ್ಮ ಹಕ್ಕನ್ನು ಚಲಾಯಿಸಿದ್ದೀವಿ. ಖಂಡಿತವಾಗ್ಲೂ ಇದೊಂದು ನಮಗೆ ವಿಶೇಷವಾದ ಸಮಯ ಇದು. ಯಾಕೆಂದರೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನೋ ಒಂದು ಮಾತಿದೆ. ಸೊ ಹಾಗಾಗಿ ನಮಗೇನೋ ಒಂಥರ ಖುಷಿ. ಇವತ್ತು ನನ್ನ ದೇಶಕ್ಕಾಗಿ ಒಂದು ದೊಡ್ಡ ಕರ್ತವ್ಯನ ಮಾಡಿದ್ದೀನಿ, ಒಂದು ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಿದ್ದೀನಿ ಅನ್ನೋ ಒಂದು ಸಂತೋಷ ನನ್ನಲ್ಲಿದೆ. ಒಬ್ಬ ರಾಷ್ಟ್ರ ನಾಯಕನನ್ನು ಆರಿಸಬೇಕಾದಾಗ ಒಂದಲ್ಲ 10 ಸರಿ ಯೋಚನೆ ಮಾಡಬೇಕಾಗತ್ತೆ. ದಯವಿಟ್ಟು ಯಾರು ಇಂಥ ಒಂದು ಸಂದರ್ಭದಲ್ಲಿ ಎಡವಬೇಡಿ ಅಂತ ನಾನು ಎಲ್ಲ ಮತದಾರರಲ್ಲಿ ಮನವಿ ಮಾಡ್ಕೋತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.